ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗಾಗಲೇ ಗ್ಯಾಸ್ ಸಮಸ್ಯೆಯಿಂದಾಗಿ ಪರದಾಡ್ತಾ ಇರುವಂತವರಿಗಾಗಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಇದು ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಆಗ್ಲಿ ಅಥವಾ ವಿವಿಧೆಡೆ ಇದು ಅನುಕೂಲ ಆಗುತ್ತೆ, ಪರಿಸ್ಥಿತಿಯನ್ನ ಒಂದಷ್ಟು ಬದಲಾವಣೆಗೆ ತರುತ್ತೆ, ಅದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಭಾರತದತ್ತ ಈಗ ಬರ್ತಾ ಇದೆ ಗ್ಯಾಸ್ ಹೊತ್ತಂತ ದೊಡ್ಡ ಹಡಗು. ಪ್ರತಿ ಬಾರಿ ನೀವು ಹೇಳ್ತೀರಾ ಮಾಧ್ಯಮದವರು ಹಡಗು ಬಂತು, ಟ್ಯಾಂಕರ್ ಬಂತು ಅಂತ, ಬಟ್ ನಮ್ಗೆಲ್ಲೂ LPG ಸಿಗ್ತಾ ಇಲ್ಲ. ಇದು ಜನರ ಅಳಲು. ಹಾಗಾಗಿನೇ ಹೇಳ್ತಿರೋದು ಪರಿಸ್ಥಿತಿ ಬದಲಾವಣೆ ಆಗುತ್ತಾ ಅಂತ. ಹಾರ್ಮುಜ್ ಜಲಸಂಧಿ ದಾಟಿ ಬರ್ತಿರುವಂತ ಗ್ರೀನ್ ಆಶಾ ಹಡಗು. ನೋಡಿ, ಹಾರ್ಮುಜ್ನಿಂದ ಭಾರತಕ್ಕೆ ಹೊರಟಿರುವಂತ ಹಡಗು ಇದು ಗ್ರೀನ್ ಆಶಾ ಅಂತೇಳಿ. ಸುಮಾರು 20,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಹೊತ್ತು ತರ್ತಾ ಇದೆ ಈ ಗ್ರೀನ್ ಆಶಾ ಹಡಗು. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಭಾರತಕ್ಕೆ ತಲುಪುತ್ತೆ ಈ ಗ್ರೀನ್ ಆಶಾ ಅನ್ನುವಂತ ಹಡಗು. ಹೀಗಾಗಿ ನಮ್ಮ ಆಟೋ ಚಾಲಕರಿಗೆ LPG ಸಿಕ್ಕಿದ್ದೇ ಆದಲ್ಲಿ ಅವರು ಕೊಂಚ ನಿರಾಳ ಆಗ್ತಾರೆ. 200 ರೂಪಾಯಿ ಗ್ಯಾಸ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ರಾತ್ರಿ ಇಡೀ ನಿದ್ದೆ ಬಿಟ್ಟು ಕಾಯುವಂತ ಪರಿಸ್ಥಿತಿ ಈಗ ನಮ್ಮ ರಾಜ್ಯದಲ್ಲಿ ಆಟೋ ಚಾಲಕರಿಗಿದೆ. ಹೀಗಾಗಿ ಆ ಪರಿಸ್ಥಿತಿಯಲ್ಲಿ ಒಂದಷ್ಟು ರಿಲೀಸ್ ಆದರೆ ಅದೆಲ್ಲವೂ ಕೂಡ ಪರಿಸ್ಥಿತಿ ಸರಿ ಹೋದ್ರೆ ಪಾಪ ಒಂದಷ್ಟು ಹೊಟ್ಟೆ ಪಾಡಿಗೆ ಬೇಕಾದಂಥ LPG ಅವರಿಗೆ ಸಿಗುತ್ತೆ. ಇದೆಲ್ಲವೂ ಸರಿ ಹೋಗಬೇಕು ಅಂತ ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಬರ್ತಾ ಇರುವಂಥ ಈ ಹಡಗೇನಿದೆ ನಾಳೆ ಭಾರತಕ್ಕೆ ರೀಚ್ ಆಗಿದೆ. ಅದಲ್ಲಿ ಯಾವ ರೀತಿ ಅದನ್ನು ವಿತರಣೆ ಮಾಡ್ತಾರೆ ನೋಡೋಣ, ಎಷ್ಟು ಸಿಗುತ್ತೆ ಆಟೋ ಚಾಲಕರ ಕೈಗೆ ಅಂತ.